ಎಲ್ಲರಿಗೂ ನಮಸ್ತೆ. ದಾರಿಯಲ್ಲಿ ನಾವು ಎಲ್ಲಿಗಾದರೂ ಹೋಗುವಾಗ ಬೆಕ್ಕು ಅಡ್ಡ ಬಂದರೆ ಅದನ್ನು ನಾವು ಅಶುಭ ಅಥವಾ ನಾವು ಹೋಗ್ತಕ್ಕಂಥ ಕೆಲಸ ಆಗದೇ ಇರ್ಬೋದು ಅನ್ನೋವಂಥದ್ದನ್ನು ನಾವು ಕಂಡುಕೊಂಡು ವಾಪಸ್ ಆಗ್ತೀವಿ. ಹಾಗೆ ಶಕುನಶಾಸ್ತ್ರ ಪ್ರಕಾರ ನಾವು ಹೋಗುವಂಥ ದಾರಿಗೆ ಬೆಕ್ಕು ಅಷ್ಟೇ ಅಲ್ಲ, ಇನ್ನೂ ಕೆಲವು ಪ್ರಾಣಿ ಪಕ್ಷಿಗಳು ಅಡ್ಡ ಬಂದರೆ ಅದನ್ನು ನಾವು ಅಶುಭ ಅಥವಾ ಕೆಟ್ಟ ಶಕುನ ಅಂತ ಹೇಳ್ತೀವಿ. ಹಾಗಾದರೆ ಶಕುನಶಾಸ್ತ್ರದ ಪ್ರಕಾರ ಯಾವ ಪ್ರಾಣಿ ಪಕ್ಷಿಗಳು ಅಡ್ಡ ಬಂದರೆ ಅಶುಭ ಅನ್ನೋದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನಮ್ಮಲ್ಲಿ ಕೆಲವೊಂದು ಸನ್ನಿವೇಶಗಳನ್ನು, ಸಂದರ್ಭಗಳನ್ನು ಮೂಢನಂಬಿಕೆ ಅಂತ ಭಾವಿಸ್ತೇವೆ. ಇಂಥ ನಂಬಿಕೆಗಳು ನಮ್ಮ ದಿನನಿತ್ಯದ ಜೀವನದೊಂದಿಗೆ ಆಳವಾದ ಸಂಬಂಧಗಳನ್ನು ಹೊಂದಿರುತ್ತೆ. ನಾವು ಅನುಸರಿಸಿಕೊಂಡು ಬಂದಂತಹ ಪ್ರಮುಖ ನಂಬಿಕೆಗಳಲ್ಲಿ ಬೆಕ್ಕಿಗೆ ಸಂಬಂಧಿಸಿದಂಥ ನಂಬಿಕೆಯು ಕೂಡ ಒಂದು. ನಾವು ಯಾವುದೋ ಒಂದು ಪ್ರಮುಖ ಕೆಲಸಕ್ಕೆ ಹೋಗ್ತಾ ಇರ್ತೀವಿ. ಹೋಗುವಾಗ ರಸ್ತೆಯಲ್ಲಿ ಬೆಕ್ಕು ಅಡ್ಡಲಾಗಿ ಹೋದರೆ ಅದನ್ನು ಅಶುಭ ಅಂತ ಅನ್ಕೋತೀವಿ. ಇದನ್ನು ನಾವು ಅನಾದಿ ಕಾಲದಿಂದಲೂ ಕೂಡ ನಂಬ್ಕೊಂಡು ಬಂದಿದ್ದೀವಿ. ಕೇವಲ ಬೆಕ್ಕು ಅಷ್ಟೇ ಅಲ್ಲ, ನಾವು ಕೆಲವೊಂದು ಪ್ರಾಣಿಗಳು, ಈಗ ಹೇಳ್ತಕ್ಕಂಥ ಕೆಲವೊಂದು ಪ್ರಾಣಿ ಪಕ್ಷಿಗಳು ಕೂಡ ಅಶುಭ. ಹಾಗಾದರೆ ಯಾವುವು? ಹೌದು, ದಾರಿಯಲ್ಲಿ ನಾವು ಹೋಗುವಾಗ ಇದ್ದಕ್ಕಿದ್ದ ಹಾಗೆ ಹಾವು ಕಾಣಿಸಿಕೊಂಡ್ರೆ ನಿಮ್ಮ ಮುಂದೆ ಹಾದು ಹೋದರೆ ಅದನ್ನು ಅಪಾಯದ ಸಂಕೇತ ಅಂತ ಹೇಳ್ತೇವೆ. ಧರ್ಮ ಗ್ರಂಥಗಳಲ್ಲಿ ಕೂಡ ನಾವು ಈ ಹಾವು ಒಂದು ಗುಪ್ತ ಶತ್ರು ಮತ್ತು ನಿಗೂಢತೆಯನ್ನು ಸಂಕೇತಿಸುತ್ತೆ. ಒಂದು ವೇಳೆ ನೀವು ಎಲ್ಲಾದರೂ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ಹಾವು ಇದ್ದಕ್ಕಿದ್ದಂತೆ ನಿಮ್ಮ ಮಾರ್ಗಕ್ಕೆ ಅಡ್ಡಲಾಗಿ ಹೋದರೆ ನೀವು ಜಾಗರೂಕರಾಗಿರಬೇಕು. ಆತುರದ ನಿರ್ಧಾರಗಳನ್ನು ತಗೋಬಾರ್ದು. ಹಾಗೆ ನಾವು ಎಲ್ಲಿಗಾದರೂ ಹೋಗುವಾಗ ಈ ಮಂಗ ಅಡ್ಡ ಬಂದರೆ ಅದು ಕೂಡ ಒಂದು ಅಸ್ಥಿರತೆಯನ್ನು ಸೂಚಿಸುತ್ತೆ. ಕೆಲವೊಂದು ದಿಢೀರ್ ಸಮಸ್ಯೆಗಳು ನಿಮಗೆ ಎದುರಾಗ್ಬೋದು. ಇದರಿಂದ ತೆಗೆದುಕೊಂಡಂಥ ಆತುರ ನಿರ್ಧಾರಗಳು ನಿಮಗೆ ಹಾನಿ ಕೂಡ ಉಂಟು ಮಾಡಬಹುದು. ಅನೇಕ ಜನರು ಇದನ್ನು ಒಂದು ಸಂಕೇತ ಅಂತ ಒಂದು ಚಿಂತನಾಶೀಲವಾಗಿ ಮುಂದುವರಿಯೋದು ಮೊದಲು ನಾವು ನಿಂತಿರುವ ಸ್ಥಳದಲ್ಲೇ ಒಂದು ಕ್ಷಣ ವಿಶ್ರಾಂತಿಯನ್ನು ತೆಗೆದುಕೊಳ್ಬೇಕು. ನೀವೆಲ್ಲಾದರೂ ಹೋಗುವಾಗ ಅದು ಮಂಗಗಳು ಅಡ್ಡ ಬಂತು ಅಂದರೆ ಒಂದು ಕ್ಷಣ ನೀವು ನಿಂತು ನಿಧಾನವಾಗಿ ಕೂತ್ಬಿಟ್ಟು ನಂತರ ನೀವು ಮುಂದೆ ಹೋಗ್ಬೋದು. ಹಾಗೆ ನೀವು ಮನೆಯಿಂದ ಹೋಗುವಾಗ ಕಾಗೆ ಎದುರಾದರೆ ಅಥವಾ ಕಾಗೆ ಜೋರಾಗಿ ಕೂಗೋದಕ್ಕೆ ಪ್ರಾರಂಭಿಸಿದ್ರೆ ಅದು ಕೂಡ ಅಶುಭ. ಇದು ನೀವು ಯಾವುದೋ ಒಂದು ಅನಿರೀಕ್ಷಿತ ಸುದ್ದಿಯನ್ನು ನೀವು ಕೇಳ್ತೀರಾ ಅಥವಾ ಯಾವುದೋ ಒಂದು ವಿವಾದದಲ್ಲಿ ಸಿಲುಕಿಕೊಳ್ತೀರಾ ಅನ್ನೋದನ್ನು ಸೂಚಿಸುತ್ತೆ. ಒಂದು ವೇಳೆ ನಿಮ್ಮ ಮೈ ಮೇಲೆ ಕಾಗೆ ಬಂದು ಕುಳಿತುಕೊಂಡ್ರೆ ನಿಮ್ಮ ಮರಣದ ಸಂಕೇತ ಆಗಿರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇರೋದು ತುಂಬಾ ಮುಖ್ಯ. ಈ ನಾಯಿ ಕೂಡ ಒಂದು ಸೂಚನೆ ಕೊಡುತ್ತೆ. ಹೇಗೆ ಅಂತಂದರೆ, ನಾಯಿ ಮಾರ್ಗವನ್ನು ದಾಟುವಾಗ ಹಠಾತ್ತನೆ ಜೋರಾಗಿ ಕೂಗುವಂಥದ್ದು ಅಥವಾ ಜೋರಾಗಿ ಬೊಗಳುವುದು ಒಂಥರ ನಕಾರಾತ್ಮಕ ಶಕುನ ಅಂತಲೇ ಹೇಳ್ಬೋದು. ಕೆಲವೊಂದು ನಂಬಿಕೆಗಳ ಪ್ರಕಾರ ಹೇಳಬೇಕು ಅಂತಂದರೆ ಇದನ್ನು ಮುಂಬರುವ ತೊಂದರೆಯ ಎಚ್ಚರಿಕೆ ಅಂತ ಕೂಡ ಅರ್ಥೈಸಿದ್ದಾರೆ. ನೀವು ಎಲ್ಲಾದರೂ ಹೋಗುವಂಥ ಸಂದರ್ಭದಲ್ಲಿ ನಾಯಿ ನಿಮ್ಮ ದಾರಿಗೆ ಅಡ್ಡಲಾಗಿ ಜೋರಾಗಿ ಕೂಗೊಳ್ತಾ ಹಾದು ಹೋದರೆ ನೀವು ರಸ್ತೆನ ದಾಟುವಾಗ ಅದು ಕೆಟ್ಟ ಒಂದು ಸ್ವರದಲ್ಲಿ ಕೂಗಿದರೆ ಅದು ಎಚ್ಚರಿಕೆಯನ್ನು ಕೊಡ್ತಾ ಇದೆ ಅಂತ ಅರ್ಥ. ಹಾಗೆ ಗೂಬೆಯನ್ನು ನಾವು ಲಕ್ಷ್ಮಿಯ ವಾಹನ ಅಂತ ಹೇಳ್ತೀವಿ. ಆದರೆ ಹಗಲಿನ ಸಮಯದಲ್ಲಿ ನೀವು ಗೂಬೆಯನ್ನು ನೋಡುವಂಥದ್ದು ಅಶುಭ ಅಥವಾ ಕೆಟ್ಟ ಶಕುನ ಅಂತಲೇ ಹೇಳಿದ್ದಾರೆ. ಹಗಲಿನಲ್ಲಿ ಗೂಬೆಯನ್ನು ನೋಡಿದರೆ ಅದು ಹಣಕಾಸಿನ ಸಮಸ್ಯೆಗಳನ್ನು ನಿಮಗೆ ತಂದೊಡ್ಡುತ್ತೆ. ಇದರೊಂದಿಗೆ ನಿಮಗೆ ಮಾನಸಿಕ ಸಮಸ್ಯೆಗಳು ಕೂಡ ಬರಬಹುದು. ಹಾಗೆ ನೀವು ಇದರಿಂದ ತುಂಬಾ ಒಂದು ಕಷ್ಟಗಳನ್ನು ಎದುರಿಸ್ತೀರ. ನೋಡಿದ್ರಲ್ಲ. ಮತ್ತು ನೀವು ಈ ನರಿ ಶಬ್ದವನ್ನು ಕೇಳುವುದು ಅಥವಾ ರಾತ್ರಿಯಲ್ಲಿ ಅದನ್ನು ನೋಡುವುದು ಅನೇಕ ಒಂದು ಪ್ರದೇಶಗಳಲ್ಲಿ ಕೆಟ್ಟ ಶಕುನ ಅಂತ ಕೂಡ ಹೇಳಿದ್ದಾರೆ. ಇದು ದುರಾದೃಷ್ಟಕರವಾಗಿರುತ್ತೆ ಅಥವಾ ಅನಿರೀಕ್ಷಿತ ಘಟನೆಗಳು ಸಂಭವಿಸಬಹುದು. ಇದು ನಮಗೆ ಸಾಮಾನ್ಯವೆನಿಸಿದರೂ ಕೂಡ ಇದು ಒಂದು ತುಂಬಾ ಅರ್ಥವನ್ನು ಕೂಡ ಕೊಡುತ್ತೆ. ನಿಮಗೆ ಕಷ್ಟಗಳ ಒಂದು ದಿನ ಅಥವಾ ಕೆಟ್ಟ ಸಮಾಚಾರಗಳನ್ನು ಕೂಡ ನೀವು ಕೇಳಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.